ಮ್ಯಾಮ್ ನೀವು ಹೇಳ್ತಾ ಇದ್ರಿ ಯು ಆರ್ ಒನ್ ಅಮಾಂಗ್ ದ 6 ವುಮೆನ್ ತಗೊಂಡಿದ್ದು ಔಟ್ ಆಫ್ 70 6 ಇದ್ರೆ ಅಲ್ಲಿ ಔಟ್ ಆಫ್ 76. 76 ಅಲ್ಲಿ ನೀವು 6 ಹಾ. ಇದು ಅಂತ. ಹಾ. ಸೊ ಲಾಟ್ ಆಫ್ ಟೈಮ್ಸ್ ಒಂದು ವುಮೆನ್ ಫಸ್ಟ್ ಆಫ್ ಆಲ್ ಗಂಡ್ ಮಕ್ಳನ್ನ ತಂದೆ ತಾಯಿದಿರು ಡಿಫೆನ್ಸ್ ಕರ್ಸಕ್ಕೆ ಹೆದರ್ಕೋತಾರೆ. ಹೌದು. ಅಂತದ್ರಲ್ಲಿ ಹೌ ಚಾಲೆಂಜಿಂಗ್ ವಾಸ್ ಇಟ್ ಫಾರ್ ಯು, ಫಾರ್ ಯುವರ್ ಪೇರೆಂಟ್ಸ್, ನಿಮ್ ಪೇರೆಂಟ್ಸ್ ನ ಕನ್ವಿನ್ಸ್ ಮಾಡ್ಲಿಕ್ಕೆ ಅಥವಾ ಏದಾದ್ರು ಹಿಂಗೆ ಹೌ ಚಾಲೆಂಜಿಂಗ್ ವಾಸ್ ಇಟ್? ಅಂಡ್ ಇನ್ನು ಬಿಕಾಸ್ ಸ್ಟೀರಿಯೋ ಟೈಪ್ ಇರುತ್ತೆ, ಹೆಣ್ಮಕ್ಳು ಅಂದ್ರೆ ಮನೇಲೇ ಇರಬೇಕು. ಹೌದು. ಇಂಜಿನಿಯರಿಂಗ್ ಕೆಲವೊಮ್ಮೆ ದೊಡ್ಡ ವಿಷಯ ಅಂತ ಟ್ರೀಟ್ ಹೌದು. ಮಾಡ್ತಾರೆ ಆಗಿನ ಕಾಲದಲ್ಲಿ. ಹೌದು, So was it? ಡೆಫಿನೆಟ್ಲಿ. ಸೊ ನನ್ಗೆ ಒಂದು ತುಂಬಾ ಬೆನಿಫಿಟ್ ಆಗಿದ್ದು ಏನಂದ್ರೆ, ನಾನು 11 ವರ್ಷಕ್ಕೆನೆ ಹಾಸ್ಟೆಲ್ಗೆ ಹೊಟ್ಟೋದೆ, ವಸತಿ ಶಾಲೆಗೆ. ನವೋದಯ ವಿದ್ಯಾಲಯ ಇಸ್ ಎ ರೆಸಿಡೆನ್ಷಿಯಲ್ ಸ್ಕೂಲ್. ಸೊ ನಾವು ತುಂಬಾ ಇಂಡಿಪೆಂಡೆಂಟ್ ಆಗಿ ಅವಾಗಿಂದಾನೇ ಅದು ಬಂತು. ಅಂದ್ರೆ ಈಗ ಮನೇಲೇ ಇದ್ದಾಗ ನಾವು ಅಮ್ಮ ರೆಡ್ ಬಟ್ಟೆ ಹಾಕೊಳ್ಳ, ಗ್ರೀನ್ ಡ್ರೆಸ್ ಹಾಕೊಳ್ಳ ಅಂತ ಅಮ್ಮಂಗೆ ಕೇಳ್ತೀವಿ ಅಥವಾ ಸಿಸ್ಟರ್ ಕೇಳ್ತೀವಿ. ಯಾರೋ ಒಂದು ಕೈಂಡ್ ಆಫ್ ಸಣ್ಣ ಸಣ್ಣ ನಿರ್ಧಾರಗಳಿಗೂ ನಾವು ಮನೆಯವರ ಅವರ ಒಂದು ಅಭಿಪ್ರಾಯಕ್ಕೆ ಡಿಪೆಂಡ್ ಆಗ್ಬಿಟ್ಟಿರ್ತೀವಿ. ಬಟ್ ಅಲ್ಲಿ ನವೋದಯ ವಿದ್ಯಾಲಯಕ್ಕೆ ಹೋದಾಗ ನನಗೆ ಒಂದು ತಲೆ ಬಾಚ್ಕೊಳ್ಳೋದ್ರಿಂದ ಹಿಡಿದು ನಮ್ಗೆಲ್ಲ ಅವಾಗ ಒಂದು ಶಾಂಪು ಹಾಕೊಂಡು ಶುದ್ಧ ಕೂದಲು, ದಟ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಥಿಂಗ್. ಸೆಲ್ಫ್ ರಿಲಯಂಟ್. ಹಾ, ಸೆಲ್ಫ್ ರಿಲಯಂಟ್. ಆಮೇಲೆ ನಮ್ಮ ಪ್ರಾಬ್ಲಮ್ಸ್ ನಾವೇ ಸಾಲ್ವ್ ಮಾಡ್ಕೋಬೇಕು, ಇಲ್ಲಿ ಅಪ್ಪ ಅಮ್ಮ ಯಾರು ಇಲ್ಲ ಅನ್ನೋದು ಅದು ತುಂಬಾ ಅರ್ಲಿ ಸ್ಟೇಜ್ ಇಂದಾನೆ ಬಂದಿದ್ರಿಂದ ನನಗೆ ಅಂತ ಏನು ಕಷ್ಟ ಆಗ್ಲಿಲ್ಲ. ಆಮೇಲೆ ಅಪ್ಪ ಅಮ್ಮಂಗೂ ಕೂಡ ನಾನು ಅವಾಗಿಂದ, ಆಮೇಲೆ ಇಂಜಿನಿಯರಿಂಗ್ ಓದುವಾಗ್ಲೂ ಹಾಸ್ಟೆಲಲ್ಲೇ ಇದ್ದಿದ್ರಿಂದ ಅಂತ ಏನು ಕಷ್ಟ ಅನ್ನಿಸ್ಲಿಲ್ಲ. ಡೆಫಿನೆಟ್ಲಿ ಮನೆ ಬಿಟ್ಟು ಬಂದಿರೋದಂತಲ್ಲ, ಬಟ್ ಇಂಥ ಒಂದು ರಿಸ್ಕಿ ಅಂದ್ರೆ ಇನ್ನೊಂದ್ ಏನಾಗುತ್ತೆ, ನಮ್ಗೆ ಅದು ಗೊತ್ತೇ ಇಲ್ಲ ಅಲ್ಲಿ ಏನಿದೆ ಅಂತ. ಸೊ ಇಟ್ಸ್ ಲೈಕ್ ದ ಕರೇಜ್ ಕೇಮ್ ಫ್ರಮ್ ದ ಕ್ಯೂರಿಯಾಸಿಟಿ ಮೋರ್ ಕೆಲಸ ಅನ್ನುವಂಥದ್ದು ಒಂದು ನೀಡ್ ಆಗಿತ್ತು. ಓಕೆ, ಎರಡನೇದಾಗಿ ಅದೊಂದು ಕ್ಯೂರಿಯಾಸಿಟಿನೂ ಇತ್ತು. ಇಷ್ಟೊಂದು ಜನ ಇದಕ್ಕೋಸ್ಕರ ಅಪ್ಲೈ ಮಾಡಿದ್ದಾರೆ, ಬಟ್ ವೆರಿ ಫ್ಯೂ ಆರ್ ಗಿವನ್ ದಿಸ್ ಆಪರ್ಚುನಿಟಿ. ಅಂಥದ್ದು ಏನಿರ್ಬೋದು ಇಲ್ಲಿ ಅನ್ನುವಂಥದ್ದು. ಮತ್ತೆ ಇಫ್ ಯು ಲುಕ್ ಅಟ್ ಸೌತ್ ಇಂಡಿಯಾ ಅಂಡ್ ನಾರ್ತ್ ಇಂಡಿಯಾ, ನಾವು ಸೌತ್ ಅಲ್ಲಿ ಅಷ್ಟೊಂದು ಯುದ್ಧಗಳನ್ನೇ ನೋಡಿಲ್ಲ ನಮ್ಮ ಕಂಪೇರ್ ಟು ನಾರ್ತ್. ಓಕೆ, ಸೊ ಅದೊಂದು ನಮ್ಗೆ ಒಂದು ಫೌಜಿ ಎನ್ವೈರನ್ಮೆಂಟ್ ನ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕೂಡ ಗೊತ್ತಿರಲ್ಲ, ಅಲ್ಲಿ ಏನ್ ನಡೀತಿದೆ ಅನ್ನೋದು ಗೊತ್ತಿಲ್ಲ. ಸೌತ್ ಅಲ್ಲಿ ಇಫ್ ಯು ಆಸ್ಕ್ ಮೀ, ಎಲ್ಲ ನಾವು ಒಂದು DRDO ಬಗ್ಗೆ ಗೊತ್ತಿರುತ್ತೆ, HAL ಬಗ್ಗೆ ಗೊತ್ತಿರುತ್ತೆ, BL ಬಗ್ಗೆ ಗೊತ್ತಿರುತ್ತೆ, ಎಲ್ಲ ಇರೋ ಬರೋ ಇಂಜಿನಿಯರಿಂಗ್ ಇದೆಲ್ಲ ನಮ್ಗೆ ಬೆಂಗಳೂರಲ್ಲೇ ಸಿಕ್ಕೋಗುತ್ತೆ. ಸೊ ವಿ ಆರ್ ಮೋರ್ ಓರಿಯೆಂಟೆಡ್ ಇನ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಫ್ ಡಿಫೆನ್ಸ್ ದ್ಯಾನ್ ದಿ ಫಿಸಿಕಲ್ ಅಥವಾ ಒಂದು ವಾರ್ಫೇರ್ ಇದ್ರ ಬಗ್ಗೆ ನಮ್ಗೆ ಅಷ್ಟು ಐಡಿಯಾನೇ ಇರಲ್ಲ. ಸೊ ಅದೊಂದು ಕ್ಯೂರಿಯಾಸಿಟಿ ಇತ್ತು, ಒಂದು ಅವಶ್ಯಕತೆ ಅನ್ನುವಂಥದ್ದು ಇತ್ತು. ಆಮೇಲೆ ಅವಾಗಿನ ಇದರಲ್ಲಿ ಎಲ್ಲದು ಹೊಸದು. ಓಕೆ, ಹೆಣ್ಮಕ್ಳಿಗೆ ಅವಕಾಶಗಳು ಸಿಗ್ತಾ ಇರುವಂತದ್ದೇ ಒಂದು ಹೊಸದು, ಅದನ್ನ ಉಪಯೋಗಿಸ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇತ್ತು. ಹಾಗಾಗಿ ನಾನು ಸೇರ್ಕೊಂಡೆ. ಇನ್ನು ನಾವು ಸಣ್ಣ ವಯಸ್ಸಲ್ಲೆಲ್ಲ ಹೇಳ್ಬೇಕಾರೆ ಒಬ್ಬ ಸೈನಿಕ ತನ್ನ ಜೀವನವನ್ನ ಪಣ ಇಟ್ಬಿಟ್ಟು ಹೋರಾಡ್ತಾರೆ, ಯೋಧ ಅಂತ. ನಮ್ಗೆ ಫೀಮೇಲ್ ಜೆಂಡರ್ ಸೈನಿಕ ಏನಿದೆ ಅಂತಾನೆ ಗೊತ್ತಿಲ್ಲ ಇನ್ನು. ಹೌದು. ಸೊ ಅಂದ್ರೆ ವಿ ಸ್ಟಿಲ್ ಥಿಂಕ್ ನಮ್ಮ ಮೈಂಡ್ ಸೈನಿಕ ಅನ್ನೋದು ಒಂದು ಏನದು ನ್ಯೂಟ್ರಲ್ ಜೆಂಡರ್. ಬಟ್ ಯಾಕಂದ್ರೆ ಸಣ್ಣ ವಯಸ್ಸಿಂದನೂ ಒಬ್ಬ ಸೋಲ್ಜರ್ ಅಂದ್ರೆ ಹೀಗೆ ಇರುತ್ತೆ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಇವನ್ ಫಾರ್ ಕಾಮನ್ ಸಿಟಿಸನ್ಸ್, ಫಾರ್ ಅಸ್ ಆಲ್ಸೋ ಟು ಇಮ್ಯಾಜಿನ್ ಯಾರು ಒಬ್ರು ಲೇಡಿ ಫೌಜಿ ಅಂದ ತಕ್ಷಣ ಬಟ್ ಇವಾಗ ನಾವು ಬಿಕಾಸ್ ಆಫ್ ಮೀಡಿಯಾ ಇವಾಗ ಬರ್ತಾ ಇರುವಂತಹ ಎಷ್ಟೋ ಹೆಣ್ಮಕ್ಳು ತಗೋತಾ ಇರುವಂತಹ ನಿರ್ಧಾರಗಳಿಂದ ವಿ ಆರ್ ಏಬಲ್ ಟು ಸಿ ದಿಸ್. ಐ ವಾಂಟೆಡ್ ಟು ನೋ ಆಸ್ ಅ ಚಾಲೆಂಜ್. ನೀವೆಲ್ಲ ಹೇಳಿದ್ರಿ ಟ್ರೈನಿಂಗ್ ಅಲ್ಲೆಲ್ಲ ಚಾಲೆಂಜ್ ಆಗ್ತಾ ಇತ್ತು ಏನು, ನೀವು ಅಲ್ಲಿ ಹೋಗಿದ ತಕ್ಷಣ ಹೇಳಿದ್ರಿ ದೇ ಸ್ಟಾರ್ಟ್ ಟು ಟ್ರೀಟ್ ಯು ಸೇಮ್. ಹೌದು, ಹೌದು. ಸೊ ಹೌ ವಾಸ್ ಇಟ್, ಹೌ ಚಾಲೆಂಜಿಂಗ್ ವಾಸ್? ಬಿಕಾಸ್ ನೀವು ಬೇರೆ ಕಡೆ ಎಲ್ಲಾಗಿದ್ದಾಗ ಸ್ವಲ್ಪ ಸಾಫ್ಟ್ ಕಾರ್ನರ್ ಇರುತ್ತೆ, ಇನ್ನು ಸೊಸೈಟಿ ದಲ್ಲಿ ಬಿ ಸಮ್ ಸಾಫ್ಟ್ ಪವರ್, ಸಾಫ್ಟ್ ಕಾರ್ನರ್ ಇರುತ್ತೆ, ಇದೆಲ್ಲ ಇರುತ್ತೆ. ಬಟ್ ಹೌ ವಾಸ್ ಇಟ್ ಇಸ್ ಇಟ್ ಇನ್ ವೆನ್ ಯು ಆರ್ ಇನ್ ಡಿಫೆನ್ಸ್ ಟ್ರೈನಿಂಗ್? ಅದೇ ಅಲ್ಲಿ ನಮ್ಗೆ ಡೇ 1 ಇಂದಾನೆ ಆ ತರದ್ದೆಲ್ಲ ಮಿಸ್ಕನ್ಸೆಪ್ಷನ್ಸ್ ಹೋಗ್ಬಿಡ್ತು. ಯು ಆರ್ ಲೇಡಿ, ಯು ವಿಲ್ ಬಿ ಟ್ರೀಟೆಡ್ ಡಿಫ್ರೆಂಟ್ಲಿ ಆರ್ ಯು ವಿಲ್ ಬಿ ಗಿವನ್ ಸ್ಪೆಷಲ್ ಟ್ರೀಟ್ಮೆಂಟ್, ಆ ತರದ್ದೆಲ್ಲ ಏನೂ ಇರ್ಲಿಲ್ಲ. ಅಂದ್ರೆ ಒಂದು ಸ್ಟ್ರಿಕ್ಟ್ ಆಗಿ ಒಂದು ಡಿಸಿಪ್ಲಿನ್ ನ ಬೆಳೆಸೋದಿಕ್ಕೆ ಅದು ತುಂಬಾನೇ ಮುಖ್ಯ. ಸಮ್ಟೈಮ್ಸ್ ಏನಾಗುತ್ತೆ, ನಾವು ಕುದುರೆ ನೋಡಿದ್ರೆ ಕಾಲ್ ನೋವು ಅಂತ ಹೇಳ್ತೀವಲ್ಲ, ಹಂಗೆ ಈಗ ಒಂದು ಅವಕಾಶ ಇದೆ, ವೈ ನಾಟ್ ಯುಟಿಲೈಸ್ ಇಟ್ ಅನ್ನೋ ತರ ಆಗೋಗ್ಬಿಡುತ್ತೆ. ಸೊ ಟು ಬ್ರಿಂಗ್ ಯು ಔಟ್ ಆಫ್ ದಟ್ ಕಂಫರ್ಟ್ ಝೋನ್. ಓಕೆ, ಅದು ತುಂಬಾ ಮುಖ್ಯ ಆಗಿತ್ತು. ಅದಕ್ಕೋಸ್ಕರ ಆ ಥರದ ಟ್ರೈನಿಂಗ್ ಅವಶ್ಯಕತೆನೂ ಇತ್ತು. ಆಮೇಲೆ ನಮಗೆಲ್ಲ ಈಗ ನೈಟ್ ಡ್ಯೂಟೀಸು ಅದೆಲ್ಲನೂ ಎಲ್ರಿಗೂ ಹೆಂಗ್ ಬರುತ್ತೋ ಹಂಗೇನೆ ನಮಗೂ ಇರ್ತಾ ಇತ್ತು. ಯು ಹ್ಯಾವ್ ಟು ಗೋ ಚೆಕ್ ಇನ್ ದ ಎಂಟೈರ್ ಕ್ಯಾಂಪಸ್, ಎಲ್ಲ ಕಡೆ ಸೆಂಟ್ರಿಗಳು ಅವರು ಎಚ್ಚರಾಗಿದ್ದಾರಾ ಇಲ್ವಾ, ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ. ಈಗ ಸಪೋಸ್ ಯಾರೋ ಬಂದು ಅವ್ನಿಗೆ ಹೊಡೆದು ಹೋಗಿರ್ಬೋದು. ಓಕೆ, ಅದು ಮೇನ್ ಹೆಡ್ ಕ್ವಾರ್ಟರ್ಸ್ ತನಕ ಗೊತ್ತೇ ಆಗೋಕೆ ಬೆಳಗಿನ ತನಕ ಆಗ್ಬೋದು. ಸೊ ಇಟ್ ಈಸ್ ಆಲ್ ರಿಕ್ವೈರ್ಡ್ ಓವರ್ ಆಲ್ ದಟ್ ಕ್ಯಾಂಪಸ್. ಎಲ್ಲರೂ ಅಲರ್ಟ್ ಆಗಿದ್ದಾರೆ, ಎಲ್ಲ ಕಡೆನೂ ಎಲ್ಲ ಚೆನ್ನಾಗಿ ಸರಿಯಾಗಿದೆಯಾ, ಏನಾದರೂ ಏನೋ
ಅನ್ಎಕ್ಸ್ಪೆಕ್ಟೆಡ್ ಸಿನಾರಿಯೋಸ್ ಇದೆಯಾ ಅದನ್ನೆಲ್ಲ ನೋಡುವಂಥದ್ದು ಮುಖ್ಯ ಅಲ್ಲ. ಹಾಗಾಗಿ ಅದು ಇರ್ತಾ ಇತ್ತು. ರೌಂಡ್ ದ ಕ್ಲಾಕ್ ದೆರ್ ವಿಲ್ ಬಿ ಮಾನಿಟರಿಂಗ್, ದೆರ್ ವಿಲ್ ಬಿ ಸರ್ವೆಲೆನ್ಸ್. ಅದರಲ್ಲಿ ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ ಲೈಕ್ ನೈಟ್ ಡ್ಯೂಟಿಗೆ ಇವ್ರನ್ನ ಹಾಕ್ಬಾರ್ದು ಆ ಥರದ್ದೆಲ್ಲ ಏನಿರಲಿಲ್ಲ. ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್ಲಿ ಲೈಕ್ ಟ್ರೈನಿಂಗ್ ವಾಸ್ ಈಕ್ವಲ್ ಫಾರ್ ಬೋತ್. ನಾವು ರೈಫಲ್ ಹಿಡ್ಕೊಂಡು 20 ಕಿಲೋಮೀಟರ್ಸ್ ಮಾರ್ಚ್ ಮಾಡಿದ್ದೀವಿ. ಐ ಮೀನ್ ವೆನ್ ಐ ಲುಕ್ ಬ್ಯಾಕ್, ನಾನು ಮೊದಲೇ ತುಂಬ ಸೋಮಾರಿ, ಫಿಸಿಕಲ್ ಎಕ್ಸಸೈಸಸ್ ಅದೆಲ್ಲ ನನಗೆ ಅಷ್ಟೊಂದು ಇಂಟ್ರೆಸ್ಟೇ ಇರ್ತಿರ್ಲಿಲ್ಲ. ಇವಾಗ್ಲೂ ನನಗೆ ವಾಕ್ ಹೋಗೋದು ಅವೆಲ್ಲ ಅಷ್ಟಕ್ಕಷ್ಟೇನೆ. ಬಟ್ ಆ ಟೈಮಲ್ಲಿ ಆ ಒಂದು ಈ ಕಾಮ್ರೇಡ್ರಿ ಅಂತ ಒಂದು ಏನು ಹೇಳ್ತೀವಿ, ಆಮೇಲೆ ಒಂದು ನಮ್ಮನ್ನ ಹೇಗೆ ಮೋಟಿವೇಟ್ ಮಾಡಿದ್ರು ಅಂದರೆ ಐ ಸ್ಟಿಲ್ ಕಾಂಟ್ ಬಿಲೀವ್ ಐ ವಾಕ್ಡ್ 20 kilometers ಹೋಲ್ಡಿಂಗ್ ಅ ರೈಫಲ್ ವಿಚ್ ವಾಸ್ ಲೈಕ್ ವಿತ್ ದಟ್ ಚೂರಿ ಹಾಕಿರ್ತಾರಲ್ಲ ಮುಂದೆ ಅದಕ್ಕೊಂದು, ಅದನ್ನು ಸೇರಿ ನನಗೇನೋ ಹೈಟ್ ಆಗಿತ್ತು ಅದು. ಸೊ ಅದನ್ನ ಇಟ್ಕೊಂಡು ನಾನು ಅಷ್ಟು ವಾಕ್ ಮಾಡ್ತೀನಿ ಅಂತ ಗೊತ್ತಿಲ್ಲ. 10 kilometers ನಾವು ರನ್ನಿಂಗ್ ಎಲ್ಲ ಮಾಡಿದ್ದೀವಿ, ಅಟ್ಲೀಸ್ಟ್ 10 kilometers ಆ ಥರದ್ದೆಲ್ಲ ಇತ್ತು. ಸೊ ಒನ್ ಈಸ್ ಬ್ರೇಕಿಂಗ್ ದ ಸ್ಟೀರಿಯೋಟಿಪಿಕಲ್, ಅಂದರೆ ವಿಮೆನ್ ಆರ್ ಫಿಸಿಕಲಿ ಲೆಸ್ ಸ್ಟ್ರಾಂಗರ್ ಅಥವಾ ನಾಟ್ ಈಕ್ವಲ್ ಆ ಥರದ್ದು ಒಂದು ಇರುತ್ತೆ. I mean, instead of going into the argument whether women and men are equal or not, what we should understand here is how can you make best of what you have? Okay, and how can you train your body to get maximum out of it? ಓಕೆ, ಆ ಥರದ್ದೆಲ್ಲ ಒಂದು ಟ್ರೈನಿಂಗು ಇದಾಗ ಇವಾಗ ಫಾರ್ ಅವರ್ಸ್ ಟುಗೆದರ್ ನಾವು ನಿಂತೇ ಇರಬೇಕಾಗತ್ತೆ. ಅದಕ್ಕೆ ನಮ್ಮನ್ನು ನಾವು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು. ಹಾಂ, ಗುಡ್ ಥಿಂಗ್ ಈಸ್ ಬರ್ತಾ ಬರ್ತಾ ನಮ್ಮ ವಾರ್ಫೇರ್ದು ಸಿನಾರಿಯೋಗಳು ಹೆಂಗಾಗ್ತಾ ಇದೆ ಅಂದರೆ ಇಟ್ ಈಸ್ ರಿಲೈಯಿಂಗ್ ಮೋರ್ ಆನ್ ಟೆಕ್ನಾಲಜಿ ಆ್ಯಂಡ್ ಇಂಟೆಲಿಜೆನ್ಸ್ ದ್ಯಾನ್ ದ ಫಿಸಿಕಲ್ ಕೇಪಬಿಲಿಟೀಸ್. ಫಿಸಿಕಲ್ ಕೇಪಬಿಲಿಟಿ ಈಸ್ ಇಂಪಾರ್ಟೆಂಟ್ ಆಸ್ ಲಾಂಗ್ ಆಸ್ ಯು ಆರ್ ಲೈಕ್ ಮೆಂಟಲಿ, ಫಿಸಿಕಲಿ ಆ್ಯಂಡ್ ಸೋಷಿಯಲಿ ಹೆಲ್ದಿ. ಓಕೆ, ಯು ಆರ್ ಹ್ಯಾವಿಂಗ್ ನಾರ್ಮಲ್, ನಿಮ್ಮದು ವೈಟಲ್ಸ್ ಎಲ್ಲ ನಾರ್ಮಲ್ ಇದೆ, ಏನು ಒಂಥರ ಕ್ರಾನಿಕ್ ಡಿಸೀಸಸ್ ಎಲ್ಲ ಏನು ಇಲ್ಲ ಅಂತ ಅಂದಾಗ ಎವ್ರಿಬಡಿ ಒಂದು ಜನರಲ್ ಹೆಲ್ತ್ ಅಂತ ಒಂದು ಏನು ಹೇಳ್ತೀವಿ, ದ್ಯಾಟ್ ಈಸ್ ಗುಡ್ ಇನಫ್. ಯು ಡೋಂಟ್ ಹ್ಯಾವ್ ಟು ಬಿ ಅನ್ ಅಥ್ಲೀಟ್ ಕೈಂಡ್ ಆಫ್ ಫಿಸಿಕಲ್ ರಿಕ್ವೈರ್ಮೆಂಟ್ ಏನು ಬೇಕಾಗಿಲ್ಲ. ಸೊ ಮೆಂಟಲಿ ಅಲರ್ಟ್ ಆಗಿರಬೇಕು ಅಂದರೆ ನಾವು ಫಿಸಿಕಲಿನೂ ಫಸ್ಟ್ ಇನಫ್ ನಂಬರ್ ಆಫ್ ಅವರ್ಸ್ ಸ್ಲೀಪ್ ಬೇಕು, ಇನಫ್ ನ್ಯೂಟ್ರಿಷನಲ್ ಫುಡ್ ಇರಬೇಕು. ಆ ಥರದ್ದೆಲ್ಲ ಒಂದು ಮೆಂಟಲಿ ಕೂಡ ನಮಗೆ ಒಂದು ವರ್ಕ್ ಎನ್ವೈರ್ನ್ಮೆಂಟಲ್ಲಿ ಐ ಶುಡ್ ಬಿ ಸ್ಯಾಟಿಸ್ಫೈಡ್ ವಿತ್ ದ ಕೈಂಡ್ ಆಫ್ ವರ್ಕ್ ಐ ಆಮ್ ಡೂಯಿಂಗ್. ಐ ಶುಡ್ ಫೀಲ್ ಐ ಆಮ್ ಕೇಪಬಲ್ ಆಫ್ ಡೂಯಿಂಗ್ ದಿಸ್ ಆ್ಯಂಡ್ ಐ ಶುಡ್ ಬಿ ಮೋರ್ ವಿಲ್ಲಿಂಗ್ ಟು ಟೇಕ್ ಅಪ್ ಮೋರ್ ರೆಸ್ಪಾನ್ಸಿಬಿಲಿಟೀಸ್. ಆ ಥರದ್ದೆಲ್ಲ ಒಂದು ಎಂಥೂಸಿಯಾಸಮು ಇವುಗಳೆಲ್ಲ ಮುಖ್ಯ ಆಗುತ್ತೆ ಟ್ರೈನಿಂಗ್ ಟೈಮಲ್ಲಿ, ನಾಟ್ ರಿಯಲಿ ದ ಜೆಂಡರ್. ಸೊ ದೀಸ್ ಥಿಂಗ್ಸ್ ಆರ್ ನಾಟ್ ರಿಯಲಿ ಜೆಂಡರ್ ಸ್ಪೆಸಿಫಿಕ್. ಲೈಕ್ ಒಂದು ಕತೆ ಬರಿಬೇಕಂದ್ರೆ ಒಬ್ಬ ಮೇಲ್ ರೈಟರ್ಗೂ ಫಿಮೇಲ್ ರೈಟರ್ಗೂ ಯಾವ ರೀತಿಯ ಒಂದು ನಾವು ಡಿಫ್ರೆನ್ಶಿಯೇಷನ್ ನೋಡಕ್ ಸಾಧ್ಯ ಅಲ್ವಾ? ಸೊ ಹಂಗಾಗಿ ನೀವು ನೋಡಿರ್ತೀರಿ ಎಷ್ಟೊಂದು ಕಾಂಪಿಟೇಷನ್ಸ್ ಎಲ್ಲ ದೇರ್ ಇಸ್ ನೋ ಸ್ಪೆಸಿಫಿಕ್ ಕಾಂಪಿಟೇಷನ್ ಓನ್ಲಿ ಫಾರ್ ವಿಮೆನ್ ರೈಟರ್ಸ್ ಅಥವಾ ಆ ಥರದ್ದೆಲ್ಲ ಏನಿರೋದಿಲ್ಲ. ಅದು ಕೆಲವೊಮ್ಮೆ ಐ ಡೋಂಟ್ ನೋ, ಬಿಕಾಸ್ ನಾವು ಯಾರು ರೈಟರ್ ಬರ್ದಿಲ್ಲ, ವಿ ಥಿಂಕ್ ಲಾಟ್ ಆಫ್ ಟೈಮ್ಸ್ ಅದು ಫೇವರಬಲ್ ಆಗಿರುತ್ತೆ ಅಂತ ರೈಟರ್ ಆಗಿದಾಗ. ಬಟ್ ನಾನು ಇದು ನೋಡ್ಬೇಕಾದ್ರೆ ವೆನ್ ಯು ಸೆಡ್ ಸೋಲ್ಜರ್ ಅಲ್ಲಿ, ವೆನ್ ಯು ಸೆಡ್ ಆಲ್ ದಿಸ್, ಎಲ್ಲಾ ತರನು ಅಡ್ಜಸ್ಟ್ ಆಗಬೇಕು. ಯಾವ್ದೇ ಒಂದು ರಾಜಸ್ಥಾನಲ್ಲೂ ಅಷ್ಟು ಸೆಕೆಂಡ್ ಹೋಗೋದು ರೆಡಿ ಇರ್ಬೇಕು, ಇವನ್ ಚಳಿಗಾಲದಲ್ಲಿ ಹೋಗಕ್ ರೆಡಿ ಇರ್ಬೇಕು ಅಂತೆಲ್ಲ ಲಾಟ್ ಆಫ್ ಟೈಮ್ಸ್ ಅನ್ಸುತ್ತೆ ಮ್ಯಾಮ್. ಬಿಕಾಸ್ ಈಗೆಲ್ಲ ಪ್ರೈವೇಟೈಸೇಷನ್ ಕಂಪ್ನಿಗಳೆಲ್ಲ ದೇ ಡು DEI ಅಂದ್ರೆ ಡೈವರ್ಸಿಟಿ ಅಂಡ್ ಇನ್ಕ್ಲೂಸಿವ್ ಅಂತ. ಕರೆಕ್ಟ್. ಸೊ ಆ ತರ ಇಸ್ ದೇರ್ ಎನಿಥಿಂಗ್ ಇನ್ ಡೆಫಿನೆಟ್ಲಿ ಇನ್ ಅ ಕಂಟ್ರಿ ಲೈಕ್ ಇಂಡಿಯಾ ವಿಚ್ ಇಸ್ ಡೆಮೋಕ್ರೆಟಿಕ್ ಅಂಡ್ ಹೆಣ್ಮಕ್ಳು ಸಂಖ್ಯೆನೂ ಈಕ್ವಲಿ ಸ್ಟ್ರಾಂಗ್ ಇರೋದ್ರಿಂದ inclusivity is very much important. Diversity is also very much important in terms of resources. You know, a male worker has his own resources, his own capabilities. Similarly, a woman brings her own capabilities to the table. So when we have a diverse work group, we will be able to get both sides of the workforce, both kinds of workforces. ಆಮೇಲೆ ಒಂದು ಈಗ EQ ಅಂತ ಏನು ಹೇಳ್ತೀವಿ ನಾವು ಜನರಲಿ ಕೇಳೋದು ಹೆಂಗಂದ್ರೆ, ಹೆಣ್ಮಕ್ಳು ಎಮೋಷನಲಿ ತುಂಬಾ ಸ್ಟೇಬಲ್ ಇರಲ್ಲ, ಅಳಕ್ ಶುರು ಮಾಡ್ಬಿಡ್ತಾರೆ, ಮನೆ ಮಿಸ್ ಮಾಡ್ಕೊಳ್ತಾರೆ, ಒಬ್ರೇ ಇರೋದಕ್ಕೆಲ್ಲ ಇದು ಸ್ಟೀರಿಯೋಟಿಪಿಕಲ್ ಆಗಿ ತೋರಿಸ್ತೀವಿ. ಅಯ್ಯೋ ಒಬ್ರೇ ಹೆಂಗೆ ಕೆಲಸ ಮಾಡ್ತಾರೆ ಆ ಥರದ್ದೆಲ್ಲ. ವೆನ್ ಐ ವಾಸ್ ಫಸ್ಟ್ ಪೋಸ್ಟೆಡ್ into my first base, the commander used to come and he would say morning gentlemen ಅಂತ ಅಂದ್ಬಿಟ್ಟು ಶುರು ಮಾಡ್ಬಿಡೋರು. ಆಮೇಲೆ ಒಂದು ಹಾಫ್ ಮಿನಿಟ್ ಆದ್ಮೇಲೆ he would notice okay there is a lady officers also, then he would say morning lady and gentlemen ಅಂತ ಹೇಳೋರು. ಆ ಮಟ್ಟಕ್ಕೆ ಇದ್ದಂತ ಒಂದು ಮೇಲ್ ಡಾಮಿನೇಟೆಡ್ ವರ್ಕ್ ಫೋರ್ಸ್ ಅದು. ಸೊ ಅಲ್ಲಿ ನಾವು ಗ್ರಾಜುವಲಿ ವಿ ಮೇಡ್ ಅವರ್ ಸ್ಪೇಸ್, ವಿ ಮೇಡ್ ಅವರ್ ಕಾಂಟ್ರಿಬ್ಯೂಷನ್. And instead of competing on the basis of gender, if we develop competence, you don't have to fight only, you don't have to compete. ನಮ್ಮ ಕಾಂಪಿಟೆನ್ಸ್ನ ನಾವು ಪ್ರೂವ್ ಮಾಡಿದ್ರೆ that is good enough.
ಅಂಡ್ ಲಕಿಲಿ ಇವಾಗ ನಾವು ಈಗ ಫಿಲ್ಮ್ ಫೆಸ್ಟಿವಲ್ ಎಲ್ಲ ಕೆಲವೊಂದೆಲ್ಲ ಮೂವೀಸ್ ನೋಡ್ತೀವಲ್ಲ, ಇರಾನಿಯನ್ ಮೂವೀಸ್ ಇರ್ಬೋದು, ಇನ್ನ ಕೆಲವು ಕಂಟ್ರೀಸ್ ವೇರ್ ವಿಮೆನ್ ಆರ್ ವೆರಿ ಮಚ್ ಅಪ್ರೆಸ್ಡ್. ನನ್ಗೆ ಆ ಟೈಮಲ್ಲೆಲ್ಲ ಏನ್ ಅನ್ಸುತ್ತೆ ಅಂದ್ರೆ, ನಮ್ಮ ದೇಶದಲ್ಲಿ ಆ ಥರದ್ದು ಏನೂ ಇಲ್ವೇ ಇಲ್ಲ. ನೋ ವುಮನ್ ಈಸ್ ಟೋಲ್ಡ್ ಯು ಕೆನಾಟ್ ಡೂ ದಿಸ್ ಬಿಕಾಸ್ ಯು ಆರ್ ವುಮನ್ ಅಂದ್ಬಿಟ್ಟು. ಅಂದ್ರೆ ವೆರಿ ಫ್ಯೂ, ಅಂಡ್ ವಿತ್ ಟೈಮ್ ಇಟ್ ಹಸ್ ಆಲ್ಮೋಸ್ಟ್ ಕಮ್ ಡೌನ್ ಟು, ರೋಲ್ಸ್ ಎಲ್ಲ yeah, especially when we see in today's corporate scenarios, ಯಾವ ಫೀಲ್ಡ್ ಅಲ್ಲೂ ದಿಸ್ ಇಸ್ ನಾಟ್ ಫಾರ್ ವಿಮೆನ್ ಅನ್ನೋಂಥದ್ದು ಇಲ್ವೇ ಇಲ್ಲ. ಈವನ್ ಇನ್ ಏರ್ ಫೋರ್ಸ್ ದೇರ್ ವಾಸ್ ಓನ್ಲಿ ಒನ್ ಬ್ರಾಂಚ್, ನ್ಯಾವಿಗೇಟರ್ ಅಂತ ಒಂದು ಬ್ರಾಂಚ್ ಇತ್ತು. ಅದರಲ್ಲಿ ವಿಮೆನ್ ವರ್ ನಾಟ್ ದೇರ್, ವಿಮೆನ್ ವರ್ ನಾಟ್ ರಿಕ್ರೂಟೆಡ್ ಫಾರ್ ದ್ಯಾಟ್ ರೋಲ್. ಬಟ್ good thing is that role itself got removed. There are no more navigators nowadays because the aircrafts come with so much navigats, you don't require technology has replaced it. technology has improved. ಸೊ ಹಂಗಾಗಿ ನಾವು ಜೆಂಡರ್ ಬೇಸಿಸ್ ಮೇಲೆ ನಾವು ಇನ್ನೂ ಇದೆಲ್ಲ ಮಾಡೋದ್ರಲ್ಲಿ ಇವಾಗ ಅಟ್ಲೀಸ್ಟ್ ಇನ್ ದ ಪ್ರೆಸೆಂಟ್ ಸಿನಾರಿಯೋ ಅದಕ್ಕೆ ಅರ್ಥನೇ ಇಲ್ಲ. Because lot of ಅವಕಾಶಗಳು ಈಕ್ವಲಿ ಸಿಗ್ತಾ ಇದೆ. ಅಂಡ್ ಡೇ ಟು ಡೇ ಇದ್ರ ಮೇಲೆ, ಐ ಮೀನ್ ವಿತ್ ಟೈಮ್ ವಿ ಆರ್ ಏಬಲ್ ಟು ಟರ್ನ್ ಎವ್ರಿ ನೆಗೆಟಿವ್ ಥಿಂಗ್ ಇನ್ ಟು ಆಸ್ ಅನ್ ಆಪರ್ಚುನಿಟಿ ಆ್ಯಂಡ್ ಗ್ರೋ. ಫಾರ್ ಎಕ್ಸಾಂಪಲ್, ಇವಾಗ ನಮಗೆ ಒಬ್ಬ ಇಂಡಿಯನ್ ಏರ್ಫೋರ್ಸ್ ಚೀಫ್ ಆಫ್ ಏರ್ ಸ್ಟಾಫ್ ಅಂತ ಏನು ಹೇಳ್ತೀವಿ, ಅದು ಇದುವರೆಗೂ ಮೇಲ್ ಆಫೀಸರ್ಸೇ ಇರೋದು. ಯಾಕಂದರೆ ಕಾಂಬ್ಯಾಟ್ ರೋಲ್ಸಲ್ಲಿ ವಿಮೆನ್ ವರ್ ನೆವರ್ ಗಿವನ್ ಅನ್ ಆಪರ್ಚುನಿಟಿ. ನಾವು ಲೈಕ್ ಆಲ್ಮೋಸ್ಟ್ 1 century ಆಗ್ತಾ ಇದೆ. 1932ನಲ್ಲಿ ಇಂಡಿಯನ್ ಏರ್ಫೋರ್ಸ್ ಸ್ಟಾರ್ಟ್ ಆಗಿದ್ದು, ಈವನ್ ವೆನ್ ಬ್ರಿಟಿಷರ್ಸ್ ವರ್ ಹಿಯರ್. ನಾವು ವೆರಿ ರೀಸೆಂಟ್ಲಿ ಒಂದು 2 years ago ವಿಮೆನ್ ಆರ್ ಗಿವನ್ ದಿ ಕಾಂಬ್ಯಾಟ್ ರೋಲ್ಸ್. ಈವನ್ ಇನ್ NDA, after 12th girls can take NDA exam and they can join armed forces. So ಆ ಥರ ಇರೋದ್ರಿಂದ ಆಪರ್ಚುನಿಟಿ ವೈಸ್, ಇಫ್ somebody says because I'm a woman I was not given an opportunity, I wouldn't agree with that. Yeah. so entitlement ಅಲ್ಲ, ಅವ್ರಿಗೆ ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು. ತಗೋಬೇಕು. ಆಮೇಲೆ ಎರಡನೇದಾಗಿ ನನಗೆ ಕೆಲವರೆಲ್ಲ ಕೇಳುವಂಥದ್ದು, ವಾಟ್ ಆರ್ ದಿ ಜಾಬ್ ಅಪರ್ಚುನಿಟೀಸ್ ಫಾರ್ ವಿಮೆನ್, ವಾಟ್ ಆರ್ ದ ಬೆಸ್ಟ್ ಸೂಟಬಲ್ ಜಾಬ್ಸ್ ಫಾರ್ ವಿಮೆನ್ ಅಂತ ಕೇಳ್ತಾರೆ. ಒಂದು ಯಾವುದು ಸೂಟೇಬಲ್ ನನಗೆ ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ನನ್ನ ಸ್ಟ್ರೆಂತ್ಸ್ ಏನು, ನನ್ನ ವೀಕ್ನೆಸಸ್ ಏನು ಅಂತ ತಿಳ್ಕೊಳ್ಳೋದು ಮುಖ್ಯ. ಇಫ್ ಐ ಆಮ್ ಫಿಸಿಕಲಿ ವೆರಿ ವೀಕ್, ಐ ನೋ ದಟ್ ಐ ಕ್ಯಾನಾಟ್ ಸ್ಟ್ಯಾಂಡ್ ಫಾರ್ ಅವರ್ಸ್ ಟುಗೆದರ್, I shouldn't join a job which requires me to stand for 5-6 hours. Okay, ಸೇರ್ಕೊಂಡ್ಬಿಟ್ಟು ಆಮೇಲೆ ಇಲ್ಲಿ ನಿಂತ್ಕೊಳ್ಳೋಕಷ್ಟ. ಈಗ ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದೊಡೆ ಅಂತ ಹೇಳೋಂಗೆ, ನಾವು ಈ ಕೆಲಸ ಅದು ಸೇರ್ಕೊಳ್ಳೋಕ್ ಮುಂಚೆ ವಿ ಶುಡ್ ಡೂ ಇನಫ್ ರಿಸರ್ಚ್, ಇನಫ್ ಹೋಮ್ವರ್ಕ್. What are the requirements, both mentally, physically, socially, economically? Some jobs require you to undergo expensive trainings. ಇದೆಲ್ಲ ನನ್ಗೆ ಆಗತ್ತಾ ಇಲ್ವಾ ಅಂತ ನಾವು ತಿಳ್ಕೊಂಡು ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್, ಆಮೇಲೆ ನಿರ್ಧಾರಗಳನ್ನ ತಗೊಳ್ಳೋದು ಒಳ್ಳೇದು. ಸೂಕ್ತ ಅಂತ. ಹೌದು. Okay. Thank you about that. It was a very nice perception because ಬರೀ ಅದು ಯಾವ್ದೋ ಒಂದು ಡೈವರ್ಸಿಟಿ ಫಿಲ್ ಮಾಡಕ್ಕಂತಲ್ಲ, ಪರ್ಸನ್ಗೆ ರೆಸ್ಪಾನ್ಸಿಬಿಲಿಟಿ, ನಾವು ಅದಕ್ಕೆ ಸೂಟ್ ಆಗ್ತೀವಾ ಇಲ್ವಾ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ದಟ್ಸ್ ಗುಡ್, ಬಿಕಾಸ್ ಬರೀ ನನಗೆ ಒಂದು ಎಂಟೈಟಲ್ ಎನಿಥಿಂಗ್ ಫಾರ್ ಯೂರ್, ಇವನ್ ಫಾರ್ ಮೇಲ್ ಆಲ್ಸೋ, ಫಿಮೇಲ್ ಆರ್ ಎನಿಬಡಿ, ಇವನ್ ಮೀಸಲಾತಿ ತರ ಹಂಗ ಮಾಡ್ಕೊಂಡವ್ರಿಗೆ, ದಟ್ ಆಲ್ಸೋ ರಿಕ್ವೈರ್ಸ್ ನಾಟ್ ಬಿಕಾಸ್ ಆನ್ ಯುವರ್ ಡೆಮೋಗ್ರಫಿ ಬಟ್ ಬಿಕಾಸ್ ಆನ್ ಯುವರ್ mental physical strength, you can take it or not. ಹೌದು. That's very good. I think privatization agataradna lot of things are changing. I'm still not sure. And you were talking about technology. ಇದು ಒಂದು ಪ್ರಶ್ನೆ ಮ್ಯಾಮ್. ಆಗಿನ ಕಾಲದಲ್ಲಿ ಒಂದು ಯುದ್ಧ ಅಂದ್ರೆ ಆಪೋಸಿಟ್ ಟೀಮ್ ಅಥವಾ ಆಪೋಸಿಟ್ ನೇಷನ್, ಆಪೋಸಿಟ್ ಟೀಮ್ ಅವ್ರು ಯಾರು ಇರ್ತಾರೋ ಅವ್ರ ಕಡೆ ಒಂದಿಷ್ಟು ಜನ ಸೋಲ್ಜರ್ಸ್ ಸತ್ತಾಗ ಇದರ ಲೆಕ್ಕದ ಮೇಲೆ ನಾವು ಯುದ್ಧನ ಗೆದ್ವಿ ಅಂತ ಬರ್ತದೆ. ಅಥವಾ ಇಲ್ಲಿಂದ ಒಬ್ಬ ಕಮಾಂಡರ್ ಹೋಗ್ಬಿಟ್ಟು ಅವ್ನಿಗೆ ಸರೆಂಡರ್ ಆಗೋದಕ್ಕೆ ಯುದ್ಧ ಅಂತಂದ್ರೆ ನಮ್ ಹಿಸ್ಟ್ರಿಯಿಂದೆಲ್ಲ ಚೆಕ್ ಮಾಡ್ಕೊಂಡ್ ಬಂದಾಗ ರಾಜ್ರುಗಳು ಮಾಡ್ತಾ ಇದ್ದಿದ್ದು ಎಲ್ಲ. ನಾವು ಯುದ್ಧದಲ್ಲಿ ಐ ಥಿಂಕ್ ಏರ್ ಫೋರ್ಸ್ ಇಸ್ ವೇ ಮೋರ್ ಡೆವಲಪ್ಡ್ ಬಿಕಾಸ್ ನಾವು ಅದೊಂದನ್ನು ರೀಸೆಂಟ್ ಆಗಿ ವಿಟ್ನೆಸ್ ಮಾಡಿದ್ದು. ಈಗ ಆಪರೇಷನ್ ಸಿಂಧೂರ್ ಆಗಿರ್ಬೋದು ಅಥವಾ ಈಗ ಇಸ್ರೇಲ್ ಮತ್ತೆ ಇರಾನ್ ಆಗಿರ್ಬೋದು, ಹ್ಯೂಮನ್ ಇಂಟರ್ಫಿಯರೆನ್ಸ್ ಇಸ್ ವೆರಿ ಲೆಸ್. ಸೊ ಇಟ್ ಇಸ್ ಮೋರ್ ಆನ್ ಟೆಕ್ನಾಲಜಿ. ಈಗ ಅವ್ರ ಒಂದು ಡ್ರೋನ್ ಬಿಟ್ಟಿದ ತಕ್ಷಣ ವಿ ಡಿಫ್ಯೂಸ್ ದ ಡ್ರೋನ್, ಈ ತರ ಟೆಕ್ನಾಲಜಿ ಬರ್ತಾ ಇದೆಯಲ್ಲ. ಐ ಜಸ್ಟ್ ವಾಂಟ್ ಟು ನೋ ವಾಟ್ ಇಸ್ ದಿಸ್ ವಾರ್. ಈಗ ಇದೆಲ್ಲ ಗೆಲುವು ಅಂತ ನೀವು ಹೇಗೆ ಹೇಳ್ತೀರಾ? ಇದು ಗೆಲುವು ಅಥವಾ ಸೋತಿಲ್ಲ. ಓಕೆ, ವಿ ಹ್ಯಾವ್ ಡನ್ ದಿಸ್ ವಾರ್, ವಿ ಹ್ಯಾವ್ ಕಾಂಬ್ಯಾಟೆಡ್ ದಿಸ್ ವಾರ್, ವಿ ಆರ್ ಜಸ್ಟ್ ಸೇವಿಂಗ್ ಅವರ್ ಸೆಲ್ಫ್. ಹೌದು. ಬಟ್ ಇದು ಯುದ್ಧ ಅಂತ ಹೆಂಗೆ ಗೊತ್ತಾಗುತ್ತೆ? ಇಲ್ಲಿ ಯಾರು ಸತ್ತಿದ್ದಾರೆ ಏನು ಇಲ್ಲ, ಬಿಕಾಸ್ ಇಟ್ಸ್ ಓನ್ಲಿ ಇಟ್ಸ್ ಟು ಟೆಕ್ನಾಲಜಿ ದಟ್ ಇಸ್ ಫೈಟಿಂಗ್. ಇದು ಆಪರೇಷನ್ ಸಿಂಧೂರ್ ಆದ್ಮೇಲೆ ಅವರು ಪ್ರೆಸ್ ಮೀಟ್ ಮಾಡಿದ್ರಲ್ವಾ, ಆಲ್ ಟ್ರೈ ಫೋರ್ಸಸ್ ದ ಚೀಫ್ಸ್, ದೇ ವರ್ ಸಿಟ್ಟಿಂಗ್ ಅಂಡ್ ದೇ ವರ್ ಟಾಕಿಂಗ್. So one of the journalists asked them how many people did India kill
ಇನ್ ಪಾಕಿಸ್ತಾನ್ ಸೈಡ್ ಅಂತ. ಅವಾಗ ಅವರು ಒಂದು ತುಂಬಾ ಚೆನ್ನಾಗಿ ಹೇಳಿದ್ರು, ಇಟ್ ಇಸ್ ದೇರ್ ಜಾಬ್ ಟು ಕೌಂಟ್ ದಿ ಬಾಡೀಸ್, ನಾಟ್ ಮೈನ್. ಹಾ, ಸೊ ವಾರ್ is no more the success of war is no more counted by number of dead bodies. Okay, it is more, I mean, if you ask me, how quickly I was able to avoid the damages, how quickly I was able to respond, how quickly I got to know, okay, something like this is going to happen. ಆಮೇಲೆ ನನ್ನ ರಿಸೋರ್ಸಸ್ನ ನಾನು ಎಷ್ಟು ಸೇಫ್ ಆಗಿ ಕಾಪಾಡ್ಕೊಂಡೆ. ಮತ್ತೆ ಹ್ಯೂಮನ್ ಲಾಸಸ್ ಜೊತೆಗೆ ರಿಸೋರ್ಸಸ್ ಅಂತ ಏನ್ ಹೇಳ್ತೀವಿ, ನಮ್ಮ ಒಂದು ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ. ಸಪೋಸ್ ವಾಟರ್ ಇರ್ಬೋದು, ಪವರ್ ಪ್ಲಾಂಟ್ಸ್ ಇರ್ಬೋದು, ಹಾಸ್ಪಿಟಲ್ಸ್ ಇರ್ಬೋದು, ಟ್ರಾನ್ಸ್ಪೋರ್ಟ್, ಈ ತರದೆಲ್ಲ ತುಂಬಾ, ದೀಸ್ ಆರ್ ಕಾಲ್ಡ್ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್. ಹೌ ಐ ಸೇಫ್ ಗಾರ್ಡೆಡ್ ಮೈ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್. ವಾರ್ ಸ್ಟ್ರಾಟಜಿ ಚೇಂಜ್. ಹಾ, ಸೊ ಅದನ್ನ ನೋಡ್ಬಿಟ್ಟು ನಾವು ಹೇಳ್ಬೇಕು. ಇವಾಗ ನಂಬರ್ ಆಫ್ ಬಾಡೀಸ್ ನ ಕೌಂಟ್ ಮಾಡೋ ಬದಲು, ಇಫ್ ಮೈ ರಿಸೋರ್ಸಸ್ ಆರ್ ಇಂಟ್ಯಾಕ್ಟ್, if my critical infrastructure is not so much damaged, if I am able to, resilience anta ಏನು ಹೇಳ್ತೀವಿ, if I could come back quickly as possible, that is the success of a war. Suppose ಇವಾಗ ಒಂದು ನಾವೀಗ ಯುಕ್ರೇನ್ದಾಗ್ಲಿ, ಇಸ್ರೇಲ್, ಇರಾನ್ ಇದ್ರದ್ದೆಲ್ಲ ಯುದ್ಧಗಳು ನೋಡ್ತಾ ಇದ್ದೀವಿ. ಅವರುಗಳು ಯುದ್ಧದಲ್ಲಿ ಮೇಯ್ನ್ ಇವಾಗ ಟಾರ್ಗೆಟ್ ಮಾಡೋದು ಪಾಪ್ಯುಲೇಷನ್ಗಿಂತನೂ ಮುಖ್ಯವಾಗಿ ಇನ್ಫ್ರಾಸ್ಟ್ರಕ್ಚರ್ನ ಟಾರ್ಗೆಟ್ ಮಾಡ್ತಾರೆ. ಈಗ ನಾನು ಒಂದು ರಡಾರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂದ್ರೆ, ಏರ್ ಫೋರ್ಸ್ಗೆ ರಡಾರ್ ಇಸ್ ಲೈಕ್ ವೆರಿ ಮಚ್ ಇಂಪಾರ್ಟೆಂಟ್ ಎಕ್ವಿಪ್ಮೆಂಟ್. ಟು ವಿನ್ ಅ ವಾರ್ ಐ ನೀಡ್ ರಡಾರ್ ಫಾರ್ ಮೈ ಏರ್ಕ್ರಾಫ್ಟ್ಸ್ ಟು ಫ್ಲೈ. ಸೊ ಅವರು ರಡಾರ್ದು ಇದಕ್ಕೇನೆ ಡ್ಯಾಮೇಜ್ ಮಾಡಿಬಿಟ್ಟಾಗ, my the airspace, I mean the flights and all, they are handicapped now. Without the coordinates, where he is going, what he is doing, he won't get the communication. Command ಗೊತ್ತಿಲ್ಲ, ಇವಾಗ ನಾನು ಮುಂದಕ್ಕೆ ಹೋಗ್ಬೇಕಾ ವಾಪಸ್ ಬರ್ಬೇಕಾ, he is like totally cut off. ಆ ತರದ್ದನ್ನ ನಾವು ಸೇಫ್ ಗಾರ್ಡ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. So more than going on attacking mode, it's always defense is. Now defensive, being offensive is the best defense method ಅಂತ ಹೇಳ್ತಾರೆ. Okay, but in war it is more of defense comes first. ಈಗ ನಮ್ದೆಲ್ಲ ನಾವು ಒಂದು ಏನು ಟ್ರೀಟಿ, ನಮ್ದು ಅಗ್ರಿಮೆಂಟ್ಸ್ ಏನಿದೆ, ಎವ್ರಿಬಡಿ ಇಸ್ ಲೈಕ್ ವಿ ವಿಲ್ ನಾಟ್ ಅಟ್ಯಾಕ್ ಅಂತಾನೆ ಹೇಳ್ತೀವಿ. ಸೊ when they are attacking, how quickly you can ಅವ್ರನ್ನ ಸ್ಟಾಪ್ ಮಾಡ್ತೀವಿ, ನಮ್ಮನ್ನ ನಾವು ಹೆಂಗೆ ಸೇಫ್ ಗಾರ್ಡ್ ಮಾಡ್ಕೊಳ್ತೀವಿ. ಮತ್ತೆ ರಿಟಾಲಿಯೇಟಿಂಗ್, ಥರ್ಡ್ ಥಿಂಗ್ ವಿಲ್ ಬಿ ದ ರಿಟಾಲಿಯೇಷನ್. ಓಕೆ ಮ್ಯಾಮ್, ಐ ಜಸ್ಟ್ ವಾಂಟೆಡ್ ಟು ನೋ, ನೀವು ಹೇಳಿದ್ರಿ ನಾವು ಸೇವ್ ಮಾಡ್ಕೋಬೇಕು ಟೆಕ್ನಾಲಜಿಕಲ್, ಅಂಡ್ ಒನ್ ಪಾಯಿಂಟ್ ಯು ಸೆಡ್ ಹೌ ಕ್ವಿಕ್ ಕ್ಯಾನ್ ಯು ಕಮ್ ಬ್ಯಾಕ್. ಕರೆಕ್ಟ್. ದಟ್ ಆಲ್ಸೋ ರಿಕ್ವೈರ್ಸ್ ನಿಮ್ಮ ಬರೀ ಒಂದು ಡಿಫೆನ್ಸ್ ಒಂದು ಸಹಕಾರ ಸಾಲಲ್ಲ, ಅದಕ್ಕೆ ನಿಮ್ಗೆ ಎಕನಾಮಿಕ್ ಸ್ಟೆಬಿಲಿಟಿ ಹ್ಯಾಸ್ ಟು ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಹೌದು. ಸೊ ಐ ವಾಂಟ್ ಟು ನೋ ಹೌ ಮಚ್ ಆಫ್ ದಿಸ್ ಎಕನಾಮಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಇದು ಡಿಫೆನ್ಸ್ ಅಲ್ಲಿ. ಒಂದು ಎಕನಾಮಿಕ್ ರಿಕವರ್ ಆಗ್ಬೇಕು, ಇಮಿಡಿಯೇಟ್ಲಿ ರಿಕವರ್ ಆಗ್ಬೇಕಂದ್ರೆ ನೀವು ಬ್ಯಾಕಪ್ ಅಷ್ಟು ಇಮಿಡಿಯೇಟ್ ಮಾಡಿ. ಈಗ ಐ ಥಿಂಕ್ ಯಾವ್ದೋ ಒಂದು ಕಂಟ್ರಿ, ಚೈನಾ, ಐ ಡೋಂಟ್ ಬಿಲೀವ್, ಒಂದು ವಾರ್ ಇದು ರೋಡ್ ಹೋಗಿದ ತಕ್ಷಣ 2 ದಿನಕ್ಕೆ ಅಗೇನ್ ಕ್ರಿಯೇಟೆಡ್ ದ ರೋಡ್. ಸೊ ಹೌ ಕ್ವಿಕ್ ಇಟ್ ಡಿಪೆಂಡ್ಸ್ ಆನ್ ಅವರ ಒಂದು ಎಕನಾಮಿ ಎಷ್ಟು ಸ್ಟ್ರಾಂಗ್ ಇದೆ ಅಂತ, ಮತ್ತೆ ಹೌ ಮಚ್ ದೇ ಆರ್ ಅಲೋಕೇಟಿಂಗ್ ಫಾರ್ ಡಿಫೆನ್ಸ್. ಇವಾಗ ಇನ್ ಅ ಕಂಟ್ರಿ ಲೈಕ್ ಇಂಡಿಯಾ, ನಮ್ಗೆ ಎಷ್ಟೊಂದ್ ಜನ ಕಮೆಂಟ್ ಮಾಡಿದ್ರಲ್ವಾ, ಇವನ್ ಚಂದ್ರಯಾನ್ ಇದ್ ಮಾಡಿದಾಗ ಆ ತರದೆಲ್ಲ ನಮ್ಗೆ ಊಟಕ್ಕೆ ಇಲ್ಲ, ಯಾಕೆ ಇದೆಲ್ಲ ಮಾಡ್ಬೇಕು ನಾವು ಅಂತ. ಸೊ ಡಿಪೆಂಡ್ಸ್ ಆನ್ ದ ಸಿಸ್ಟಮ್ ಅಂಡ್ ಡಿಪೆಂಡ್ಸ್ ಆನ್ ದ ಪೀಪಲ್ ಹೂ ಆರ್ ಟೇಕಿಂಗ್ ಡಿಸಿಷನ್ಸ್, how much funds we can allocate to defense and how important it is. ಇವಾಗ ನಾವು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ನೋಡ್ತೀವಿ, ಆಲ್ಮೋಸ್ಟ್ ಎಲ್ಲ ಕಡೆನೂ ಗಾರ್ಡ್ಸ್ ಇದ್ದೇ ಇರ್ತಾರೆ ಗೇಟ್ ಹತ್ರ. ಈಗ ಇಡೀ ಒಂದು 10 ವರ್ಷದಲ್ಲಿ ಒಂದೇನೋ ಇನ್ಸಿಡೆಂಟ್ ಆಗಿರ್ಬೋದು, ಯಾರೋ ಕಳ್ಳರು ನುಗ್ಗಿದ್ರು, ಇನ್ನೇನೋ ಆಗಿರ್ಬೋದು ಅಂತ. ಹಂಗಂತ ನಾವು ಅವ್ರನ್ನ ತೆಗಿಯಕ್ ಆಗಲ್ಲ ಅಲ್ವಾ. ಯು ಹ್ಯಾವ್ ಟು ಹ್ಯಾವ್ ಬೇಸಿಕ್ ಡಿಫೆನ್ಸ್ ಸಿಸ್ಟಮ್ಸ್ ಶುಡ್ ಬಿ ಇನ್ ಪ್ಲೇಸ್ ಫಾರ್ ಟು ಸೇವ್ ಅವರ್ ಸೆಲ್ವ್ಸ್. ಆಮೇಲೆ ಇನ್ನೊಂದು ಅದಕ್ಕೆ ಅದನ್ನೆಲ್ಲ ಹೇಳ್ತೀವಲ್ಲ, ಡೋಂಟ್ ಕೀಪ್ ಆಲ್ ಎಗ್ಸ್ ಇನ್ ದ ಸೇಮ್ ಬಾಸ್ಕೆಟ್ ಅಂತ. ಈಗ ನಾವೆಲ್ಲ ಏರ್ಕ್ರಾಫ್ಟ್ಸ್ ಒಂದೇ ಕಡೆ ನಿಲ್ಸಿದ್ರೆ ದಟ್ ಇಸ್ ಫುಲಿಶ್ನೆಸ್. ಎಲ್ಲ ಮಿಸೈಲ್ಸ್ದು ಅಮ್ಯುನಿಷನ್, ನಮ್ದು ಆರ್ಮ್ಸ್ ಅಮ್ಯುನಿಷನ್, ಎಲ್ಲ ರಿಸೋರ್ಸಸ್ನು ಒಂದೇ ಕಡೆ ಇಡಬಾರ್ದು. ಬಿಕಾಸ್ ದಟ್ ಈಸ್ ದ ಫಸ್ಟ್ ಥಿಂಗ್ ಎನಿಮಿ ವಿಲ್ ಟ್ರೈ ಟು ಡಿಸ್ಟ್ರಾಯ್. ಸೊ ಬೇರೆ ಬೇರೆ ಕಡೆ ಇಟ್ಬಿಟ್ಟು ಅವನ್ನ ಈಸಿಲಿ ವಾರ್ ಫ್ರಂಟ್ಗೆ, ಎಲ್ಲಿ ನಮ್ದು ಲಾಂಚ್ ಸೈಟ್ಸ್ ಇರ್ಬೋದು, ಅದಕ್ಕೆ ನಾವು ಕ್ವಿಕ್ಲಿ ತಗೊಂಡು ಹೋಗೋಕೆ ಸಾಧ್ಯವಾಗೋ ಥರ ನಮ್ದು ಲಾಜಿಸ್ಟಿಕ್ಸ್ ಅರೇಂಜ್ಮೆಂಟ್ಸ್ ಇರಬೇಕು, ಟ್ರಾನ್ಸ್ಪೋರ್ಟ್ ಅರೇಂಜ್ಮೆಂಟ್ಸ್ ಇರಬೇಕು, ಆಮೇಲೆ ಇನಫ್ ನಂಬರ್ ಆಫ್ ಅಮ್ಯುನಿಷನ್ಸ್ ಇರಬೇಕು, ಸ್ಕಿಲ್ಡ್ ಪೀಪಲ್. ಸಪೋಸ್ ನನ್ನ ಹತ್ರ ಟ್ಯಾಂಕರ್ಸ್ ಇದೆ ಬಟ್ ಐ ಡೋಂಟ್ ಹ್ಯಾವ್ ಸೋಲ್ಜರ್ಸ್ ಲೆಫ್ಟ್, ಅದನ್ನು ತುಂಬಾ ಮುಖ್ಯ ಆಗತ್ತೆ. ಸೊ ಏರ್ಫೋರ್ಸ್ ಅಲ್ಲಿ ಅಥವಾ ಎನಿ ಆರ್ಮ್ಡ್ ಫೋರ್ಸಸ್ ಅಲ್ಲಿ ಮಾಡುವಂಥದ್ದು ಇನ್ನೊಂದು ಏನಂದ್ರೆ ಮಲ್ಟಿ ಸ್ಕಿಲ್ಡ್
one person who he is good in he's a gunner also, he's an engineer also, he's a pilot also, he will have some minimum knowledge of ಪೈಲಟ್ ಹೋಗ್ಬಿಟ್ಟ ಅಂದ್ರೆ ನಾನು ಹಿಂಗೆ ಇದನ್ನ ಮಾಡ್ಬೋದು, ಸಮ್ ಮಿನಿಮಮ್ ನಾಲೆಡ್ಜ್ ದೇ ವಿಲ್ ಟ್ರೈ ಟು ನೋ ಇನ್ ಕೇಸ್ ಆಫ್ ಕ್ರೈಸಿಸ್. ಆ ಥರ ಅದು ತುಂಬಾ ಮುಖ್ಯ ಆಗುತ್ತೆ. ಅಂದ್ರೆ ರಿಸೈಲೆನ್ಸ್ ಈಸ್ ನಾಟ್ ಡೆವಲಪ್ಡ್ ಓವರ್ ನೈಟ್. Resilience not just needs defense in that. It also needs other factors also to come back soon. It needs very good planning strategies. Okay. So ಯಾವ್ದು ಸೈಟು ಹತ್ರ ಇದೆ, ಯಾವ ಸೈಟು ವಲ್ನರಬಲ್ ಇದೆ, ಅದನ್ನೆಲ್ಲ ಐಡೆಂಟಿಫೈ ಮಾಡೋದು ಮುಖ್ಯ. ಆಮೇಲೆ ವಿಚ್ ಸೈಟ್ಸ್ ಆರ್ ಕಂಟಿನ್ಯೂಸ್ಲಿ ಬೀಯಿಂಗ್ ಮಾನಿಟರ್ಡ್ ಬೈ ಎನಿಮಿ, ಅವೆಲ್ಲ ನಾವು ತಿಳ್ಕೊಬೇಕಾಗುತ್ತೆ. I wanted to know ಮ್ಯಾಮ್, ಈಗ ನಾವು ಇಸ್ರೇಲ್ ನೋಡ್ತಾ ಇದ್ವಿ, ಐರನ್ ಡೋಮ್ ಅಂತ ಅದು ಹೋಗಿ ಕರೆಕ್ಟ್ ಆಗಿ ಇರಾನಿನ ಯಾವ್ದೋ ಒಂದು ಯಾವ ಇದಕ್ಕೆ ಹೊಡಿಬೇಕು ಅದಕ್ಕೆ ಎಕ್ಸಾಕ್ಟ್ ಆಗಿ ಅದೇ ಲೊಕೇಶನ್ ಹೋಗುತ್ತೆ. ನಮ್ದಲ್ಲೂ ಐ ಥಿಂಕ್ ವಿ ಹ್ಯಾಡ್ ಬ್ರಹ್ಮೋಸ್ ಮಿಸೈಲ್ ವಿಚ್ ವಿ ಲಾಂಚ್ ಅಲ್ಲಿ ಈ ತರ ಇದೇ ಜಾಗದಲ್ಲಿ ಇವ್ರು ಇದಾರೆ, ಎನಿಮಿ ಇದೇ ಜಾಗದಲ್ಲಿ ಇದ್ದಾರೆ ಅಂತ ಗೊತ್ತಾಗ್ಲಿಕ್ಕೆ ಒಂದು ಅಕ್ಯುರಸಿ ಬೇಕಾಗುತ್ತೆ. ಓಕೆ, ಸ್ಯಾಟಲೈಟ್ ಮೈಟ್ ಹೆಲ್ಪ್ ಯು ಟು ಗಿವ್ ದ ವಿಜುವಲ್ ಇಮೇಜಸ್, ಬಟ್ ಇವ್ರು ಅವ್ರ ಎನಿಮೀಸೇ ಇದ್ದಾರೆ, ಇವ್ರು ಇಲ್ಲೇ ಇದ್ದಾರೆ ಅಂತ ಹೇಳಲಿಕ್ಕೆ you might need someone from their internal who is also helping us. Okay, so I just want to know why this, how can you compare this? ಈಗ ನಮ್ಮಲ್ಲೂ ಥ್ರೆಟ್ ಇರ್ಬೋದು, ನಾವು ಬರೀ ಆಪೋಸಿಟ್ ಕಂಟ್ರಿ ಬಗ್ಗೆ ಹೇಳ್ತಾರೆ, ಈಗ ನಮ್ಮಲ್ಲೂ ಥ್ರೆಟ್ ಇರ್ಬೋದು. ಹೌ ಕ್ಯಾನ್ ವಿ ಹೌ ವಿಲ್ ಸೇಫ್ ದಿಸ್? ನೀವು ಇದನ್ನೆಲ್ಲ ಸೇಫ್ ಮಾಡ್ಬೋದು, ಇದನ್ನ ಸೇಫ್ ಮಾಡ್ತೀರಾ, ಅದನ್ನ ಸೇಫ್ ಮಾಡ್ತೀರಾ, ಬಟ್ ಒಳಗಡೆ ಇರುವಂತ ಮೈಂಡ್ ಸೆಟ್ ನ ಹೆಂಗ್ ಸೇವ್ ಮಾಡ್ಲಿಕ್ಕಾಗುತ್ತೆ? I don't think anybody can do that. Only thing is ನಮ್ಮ ಆರ್ಮ್ಡ್ ಫೋರ್ಸಸ್ ಅಲ್ಲಿ ಒಂದು ಏನಿದೆ ಅಂದ್ರೆ, ಈಗ ನನ್ನ ಕೆಳಗಡೆ ಒಂದು 10 ಜನ 20 ಜನ ಇದ್ದಾರೆ ಅಂತಂದ್ರೆ ಅವರ ಒಂದು ಮೆಂಟಲ್ ವೆಲ್ ಬೀಯಿಂಗ್ ನ ಕಂಟಿನ್ಯೂಸ್ಲಿ ಮಾನಿಟರ್ ಮಾಡ್ತಾರೆ. ಒಂದು ಸ್ಟ್ರಾಂಗ್ ಆರ್ಮಿನಲ್ಲಿ ದ ಆರ್ಮಿ ಇಸ್ ಓನ್ಲಿ ಆಸ್ ಸ್ಟ್ರಾಂಗ್ ಆಸ್ ಇಟ್ಸ್ ವೀಕೆಸ್ಟ್ ಪಾಯಿಂಟ್ ಅಂತ ಹೇಳ್ತೀವಿ. ಸಮನ್ ಹೂ ಈಸ್ ಇನ್ ನೀಡ್ ಆಫ್ ಮನಿ, someone who is not healthy, someone who is very emotional, he wants to be with his family but he is not able to, ಈ ಎಲ್ಲಾ ಆಸ್ಪೆಕ್ಟ್ಸ್ ವಲ್ನರಬಿಲಿಟೀಸ್ ನ ನಾವು ಐಡೆಂಟಿಫೈ ಮಾಡಬೇಕು. ಐ ಮೀನ್ ಇನ್ಫ್ಯಾಕ್ಟ್ ಎವ್ರಿ 3 months ಒನ್ಸ್ ವಿ ಡೂ ಕೌನ್ಸಿಲಿಂಗ್ ಟು ಈಚ್ ಅಂಡ್ ಎವ್ರಿ ಸ್ಟಾಫ್. ನಾವು ಅವರ ವಲ್ನರಬಿಲಿಟೀಸ್ ನ ನೋಡ್ಕೊಳ್ಳಿಲ್ಲ ಅಂದ್ರೆ ಎನಿಮಿ ವಿಲ್ ಟೇಕ್ ಅಡ್ವಾಂಟೇಜ್. ಕೆಲವರಿಗೆಲ್ಲ ಇದು ಒಬ್ರೇ ಇದು ತುಂಬಾ ಡಿಪ್ರೆಷನ್ ಹೋಗ್ಬಿಡ್ತಾರೆ, ಒಂಥರ ಒಂದು ದೇ ಲೂಸ್ ದೇರ್ ಮೈಂಡ್ಸ್, ದೇ ಲೂಸ್ ಒಂದು ಕಾಂಪೋಸ್ಡ್ ಇರಕ್ಕೆ ಆಗಲ್ಲ ಅವ್ರಿಗೆ. ಮತ್ತೆ ತುಂಬಾ ವೀಕೆಸ್ಟ್ ಟ್ರಿಗರ್ಗುನು ಅವರು ತುಂಬಾ ಓವರ್ ರಿಯಾಕ್ಟ್ ಮಾಡೋದು, ಕೆಲವರೆಲ್ಲ ಸೂಸೈಡ್ ಟೆಂಡೆನ್ಸಿ ಎಲ್ಲ ತುಂಬಾ ಬರುತ್ತೆ. ಅಂಡ್ suicide also? Yes, why not? ಯಾಕಂದ್ರೆ they are seeing people dying every day in the war. Okay. They are away from families, they are not slept for days, they have not slept, eaten well, they have not taken bath, they are living in a very difficult conditions. Ivaga ee physical discomforts gradually it takes toll over your mental well being as well, right? ಇವಾಗ ನಾವು 2 ದಿನ ನಿದ್ದೆ ಮಾಡಿಲ್ಲ ಅಂದ್ರೆ ಮುಂದಿನ ದಿನ ನಿಮ್ಗೆ ಪ್ಲೆಸೆಂಟ್ ಆಗಿ ಇರಕ್ಕಾಗತ್ತಾ? ಇಲ್ಲ. ಸೊ ಆಲ್ ದೀಸ್ ಥಿಂಗ್ಸ್ ನೀಡ್ ಟು ಬಿ ಟೇಕನ್ ಕೇರ್ ಆಫ್. ಕೆಲವರು ತುಂಬಾ ಇಂಟ್ರೋವರ್ಟ್ಸ್ ಇರ್ತಾರೆ, ಮಾತಾಡೋದಿಲ್ಲ, ಕೆಲವರು ಒಂಥರ ಸ್ವಿಚ್ ಆಫ್ ಆಗ್ಬಿಡ್ತಾರೆ, ನನ್ಗೆ ಎಷ್ಟೊತ್ತಿಗೆ ಮನೆಗೆ ಹೋಗ್ತೀನಪ್ಪ, ಯಾವಾಗ ಇದೆಲ್ಲ ಮುಗಿಯತ್ತೋ ಆ ಥರ ಎಲ್ಲ ಇರ್ತಾರೆ. ಸೊ ಅವ್ರನ್ನ ಅಬ್ಸರ್ವ್ ಮಾಡೋದು ಮುಖ್ಯ. ಮತ್ತೆ ಡೈಲಿ ನಾವು ಓಡಾಡೋ ರಸ್ತೆನಲ್ಲಿ ಏನು ಅನ್ಯೂಶುವಲ್ ಕಾಣಿಸ್ತಾ ಇದೆ, ಯಾರೋ ಒಂದು ಟ್ರಕ್ ದಿನಾ ಬಂದು ಇಲ್ಲಿ ನಿಂತ್ಕೊಂತಾ ಇದೆ, ಯಾಕೆ, ಹೂ ಇಸ್ ದಟ್, ವಾಟ್ ಈಸ್ ಇನ್ ಇಟ್, ವಾಟ್ಸ್ ಗೋಯಿಂಗ್ ಆನ್, ಆ ಥರ ಒಂದು ಅಬ್ಸರ್ವೆಂಟ್ ಆಗಿರೋದು, ಅಲರ್ಟ್ ಆಗಿರೋದು ತುಂಬಾ ಮುಖ್ಯ ಆಗುತ್ತೆ. ಆಮೇಲೆ these days the good thing is technology ಎಷ್ಟು ಇಂಪ್ರೂವ್ ಆಗಿದೆ ಅಂತ ಅಂದ್ರೆ ರೌಂಡ್ ದ ಕ್ಲಾಕ್ ಯು ಕ್ಯಾನ್ ಕೀಪ್ ಅನ್ ಐ ಆನ್ ಯುವರ್ ಎನಿಮಿ. ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಇಸ್ ರಿಯಲಿ ದಟ್ಸ್ ದ ಏನ್ ಥಿಂಗ್. ಅಂದ್ರೆ ನಾವು ಟೆಕ್ನಾಲಜಿನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇರೋದು ಈ ಫೀಲ್ಡ್ ಅಲ್ಲಿ ಅನ್ಸುತ್ತೆ ನನಗೆ. ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಎವ್ರಿ ಕಂಟ್ರಿ ಈಸ್ ಡೂಯಿಂಗ್. US and Russia, they were like, for decades, for centuries, they have been working on these systems only. Cryptography ಇರ್ಬೋದು, ಇನ್ನ ಬೇರೆ ಬೇರೆ ಇವಾಗ ನಮ್ದು ಸೈಬರ್ದು ಮುಂದಿಂದೆಲ್ಲ ಸೈಬರ್ ವಾರ್ಫೇರ್ ಅಂತ ಹೇಳ್ತಾ ಇದ್ದಾರೆ. ಆ ಥರ ಇನ್ಫಾರ್ಮೇಶನ್ ವಾರ್ಫೇರ್ ಇವೆಲ್ಲ ತುಂಬಾ ಮುಖ್ಯ ಆಗುತ್ತೆ. ಮೊದಲೆಲ್ಲ ಹ್ಯೂಮನ್ ಮೇಲೆನೆ ಜಾಸ್ತಿ ರಿಲೈ ಮಾಡ್ತಾ ಇದ್ವಿ, ಅಂದ್ರೆ ಹ್ಯೂಮನ್ ಇಂಟೆಲಿಜೆನ್ಸ್. ಯಾರೋ ಸ್ಪೈ ಹೋಗಿ ಇನ್ಯಾವುದೋ ಕಂಟ್ರಿಲಿ ಡಿಸ್ಗೈಸ್ಡ್ ಆಗಿ ಇದ್ದಾನೆ, ಅಲ್ಲಿ ಒಂಥರ ಏಜೆಂಟ್ಸ್ ಆ ತರ ಎಲ್ಲ. ಬಟ್ ಇವಾಗ ತುಂಬಾ ಅದ್ರಲ್ಲಿನೂ ವಿತ್ ಟೆಕ್ನಾಲಜಿ ವಿ ಆರ್ ಏಬಲ್ ಟು ಗೆಟ್ ಮೋರ್ ರಿಲಯಬಲ್ ಅಂಡ್ ಕನ್ಫರ್ಮ್ಡ್ ಇದು, ಮತ್ತೆ ಅಟ್ ರಿಯಲ್ ಟೈಮ್ ಅಂತ ಹೇಳ್ತೀವಿ ನಾವು. ಆ ರಿಯಲ್ ಟೈಮ್ ಇಂಟೆಲಿಜೆನ್ಸ್ ಸಿಗೋದು, ಮಾನಿಟರಿಂಗ್ ಸಿಗೋದು ತುಂಬಾ ಮುಖ್ಯ. ಸೊ ದಟ್ ಈಸ್ ವೈ ಆಲ್ ದ ಕಂಟ್ರೀಸ್ ಆರ್ harping on defense the technology. They're all investing more. Yeah, investing.
Investing more. When they said It also avoids human lives, the loss of human lives. Okay, if you can put a robot there, some machines, automated machines there, drones, adella. but that is you again, can, it's much more investing because investing, but I've heard, ma'am, human life is more expensive because and more ಯಾಕಂದ್ರೆ Palestine, important. which I recently read a news. Palestine ಅವ್ರು ಅಲ್ಲಿಂದ ಒಂದು ಮಿಸೈಲ್ ನ ಕಳ್ಸಿದ್ರೆ the value of that missile is very less, but the protect ಹಾ, ಮಾಡಕ್ಕೆ ಹಾ. ಯೂಸ್ ಮಾಡ್ತಿರ್ತೀವಲ್ಲ ನಾವು ಡಿಫೆನ್ಸ್ ಮಾಡಕ್ಕೆ, that is much more costlier. ಅದೇ. They say we don't want even a human to be lost. ಅಂದ್ರೆ you said like Yeah, human lives are very important. counted, ಇಷ್ಟು more ಖರ್ಚಾದ್ರೂ important. ಪರವಾಗಿಲ್ಲ. ಹಾ. ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಐ ಥಿಂಕ್ ಇನ್ನೂ ಸಿಕ್ಕಾಪಟ್ಟೆ ವಿಷಯಗಳು ಮಾತಾಡೋದಿದೆ ಅಂಡ್ ನಮ್ಮ ಮಾತುಕತೆ ಹಿಂಗೆ ಮುಂದುವರಿಯುತ್ತೆ, ಅದು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ. ಅಲ್ಲಿ ತನಕ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಫಾಲೋ ದ ಎಕ್ಸ್ಚೇಂಜ್ ರೂಮ್. ಥ್ಯಾಂಕ್ ಯು.